ಯಾರು ಅಂತ ಗೌರವ ಕೊಡ್ತಾರೆ? ನೀನ್ ಯಾರು? ನೀನ್ ಯಾರು? ನೀನ್ ಯಾರು? ನೀನ್ ಯಾರು? ನೀನ್ ಯಾರು? ನೀನ್ ಯಾರು? ಕುಮಾರ ಕ್ಷಮೆ ಕೇಳೋಣ ಕ್ಷಮೆ ಕೇಳೋಣ ಅಂತೀಯ? ಅಂತ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡಿ. ಅಂತ ದೊಡ್ಡ ಮನುಷ್ಯನ ಬಗ್ಗೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ತುಂಬು ಹೃದಯದ ಧನ್ಯವಾದಗಳು. ಇವತ್ತು ಏನು ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗದ ವತಿಯಿಂದ ನಾವು ಸಹ ಬಂದಿದ್ದೀವಿ. ನಿನ್ನೆ ನಡೆದಿರೋ ವಿಚಾರ ಏನಂತಂದ್ರೆ, ನಮ್ಮ ಚೇತನ್ ಸರ್ ಅವರು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ವಿಚಾರಧಾರೆ ಬಗ್ಗೆ ಒಂದು ಟ್ವೀಟ್ ಮಾಡಿ ಅದು ತಪ್ಪು ಅಂತ ನಮ್ಮ ಕನ್ನಡ ಪರ ಹೋರಾಟಗಾರರು ವಿಚಾರ ಬಂದಾಗ ಅದನ್ನು ವಿಷಾದ ವ್ಯಕ್ತಪಡಿಸಿದ್ದಾರೆ. ಬಹಿರಂಗವಾಗಿ ಕ್ಷಮಾಪಣೆಯನ್ನು ಕೇಳಿದ್ದಾರೆ. ಅದ್ರ ಬಗ್ಗೆ ನಮ್ದು ಯಾವುದೂ ತಪ್ಪಾಗಿಲ್ಲ. ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಮೇರು ನಟನಿಗೆ ಅವಮಾನ ಆದಾಗ ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆಯ ಪ್ರಜೆನೂ ಸಹ ಕ್ಷಮಾಪಣೆ ಕೇಳೋದ್ರಲ್ಲಿ ದೊಡ್ಡ ತಪ್ಪು ಅಂತ ಏನಿಲ್ಲ. ಯಾಕಂದ್ರೆ ಅಂಥ ಮೇರು ನಟನಿಗೆ ಅಪಮಾನ ಆದಾಗ ಕ್ಷಮಾಪಣೆ ಕೇಳೋದು ಎಲ್ಲರಿಗೂ ದೊಡ್ಡ ಸಮಂಜಸವಾದಂಥ ವಿಚಾರ. ಅದಕ್ಕೆ ನಾವು ತಲೆ ಬಾಗ್ತೀವಿ. ಅದೇ ರೀತಿ ಸಾರಾ ಗೋವಿಂದ್ ಸರ್ ಅವರು ಬಹಿರಂಗ ಕ್ಷಮಾಪಣೆ ಕೇಳಿದ್ರು ಕೂಡ ಕೂಡಲೇ ಕಾರಲ್ಲಿ ಅಡಿ ಕೇಳಿದು ಬಂದು ತಾಯಿಯಂದಿರ ಬಗ್ಗೆ ಮಾತಾಡುವಂಥದ್ದು, ಗೋಳಿ ಮಗ ಅಂತ ಮಾತಾಡುವಂಥದ್ದು, ನಿನ್ನ ಕರ್ನಾಟಕದಲ್ಲಿ ಬದುಕೋದಿಕ್ಕೆ ಬಿಡೋದಿಲ್ಲ ಅಂತ ಹೇಳುವಂಥದ್ದು, ಧಮಕಿ ಹಾಕುವಂಥದ್ದು, ಇದು ಕರ್ನಾಟಕದ ಯಾರ ಆಸ್ತಿನೂ ಅಲ್ಲ. ಸಮಾಜದ ಬಗ್ಗೆ ಎಲ್ಲರೂ ವಾಸ ಮಾಡುವಂಥದ್ದು. ಇಲ್ಲಿ ಯಾರಿಗೆ ಅನ್ಯಾಯ ಆಗ್ತದೆ, ಯಾರಿಗೆ ದೌರ್ಜನ್ಯ ಆಗ್ತದೆ, ಯಾರಿಗೆ ಅನ್ಯಾಯ ಆಗ್ತದೆ, ಕರ್ನಾಟಕದಲ್ಲಿ ಅವರು ಧ್ವನಿ ಎತ್ತುವಂಥವ್ರು ಚೇತನ್ ಸರ್. ನಾನು ಅವರು ಟ್ವೀಟ್ ಮಾಡಿರೋದ್ರಲ್ಲಿ ಕ್ಷಮಾಪಣೆ ಕೇಳಿರೋದು, ನಾವು ಅದನ್ನು ತಲೆಬಾಗಿಸ್ತೀವಿ. ನಾವು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ದೊಡ್ಡ ಅಪಾರವಾದ ಗೌರವ ಇದೆ. ಅದೇ ರೀತಿ ಸಾರಾ ಗೋವಿಂದ್ ಮಾಡಿರೋದು ನಮಗೆಲ್ಲ ಬಹಳ ಮನಸ್ಸಿಗೆ ನೋವಾಗಿದೆ. ಅವರು ಬಹಿರಂಗವಾಗಿ ಮನೇಲಿ ಬಂದು ಕೂತ್ಕೊಂಡು ನೀನು ಮಾತಾಡೋದು ತಪ್ಪು ಕಣಪ್ಪ, ನೀನು ಮಾತಾಡೋದು ತಪ್ಪು, ಕ್ಷಮಾಪಣೆ ಕೇಳು. ಎಲ್ಲ ಶಿವರಾಮೇಗೌಡರು ಬಂದರು, ಅಲ್ಲಿಲ್ಲಂತ ಇನ್ನೂ ಅನೇಕ ಹೋರಾಟಗಾರರು ಬಂದರು. ಮನೇಲಿ ಕೂತ್ಕೊಂಡು ಸಾಮಾಜಿಕವಾಗಿ ವಿಷಾದ ವ್ಯಕ್ತಪಡಿಸಿ ಬಹಿರಂಗವಾಗಿ ಕ್ಷಮಾಪಣೆ ಕೇಳ್ತಾರೆ. ಆದರೆ ಈ ವ್ಯಕ್ತಿ ಬಂದು ಕೂಡಲೇ ಧಮಕಿ ಹಾಕುವಂಥದ್ದು, ಅವ್ರನ್ನ ನೀನು ಕರ್ನಾಟಕದಲ್ಲಿ ಉಳಿಸಲ್ಲ ಅನ್ನೋದು, ನಮಗೆಲ್ಲ ಕರ್ನಾಟಕ ಯಾರಪ್ಪನ ಸೊತ್ತಲ್ಲ. ಇಲ್ಲಿ ಪ್ರತಿಯೊಬ್ಬರು ಬದುಕಬೇಕಾಗಿದೆ. ಅದೇ ರೀತಿ ನಾವು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಚೇತನ್ ಸರ್ ಅವರು ಮಾತಾಡಿರೋದು ಒಂದು ಟ್ವೀಟ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನಾವೆಲ್ಲ ವಿಷಾದ ವ್ಯಕ್ತಪಡಿಸ್ತೀವಿ. ದಯಮಾಡಿ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು, ಇದನ್ನ ಇಲ್ಲೇ ಹೇಳ್ಕೊಂಡು ಹೋಗಂತದ್ದು ಬೇಡ. ನಾವು ಪ್ರತಿಯೊಬ್ಬರು ನಾವು ಹೇಳ್ತಾ ಇದೀವಿ. ನಾನು ಮೇಡಮ್ ನಾವು ಯಾರ ಅವಾಜು ಇಲ್ಲ, ನಾವು ಯಾರ ಬಗ್ಗೆ ಮೇಡಮ್ ನಾವು ಯಾವುದೇ ವಿಚಾರ ಬಗ್ಗೆ ಯಾರಿಗೂ ಅವಾಜ್ ಹಾಕಿ ಕೇಳ್ತಾರೆ. ಡಾಕ್ಟರ್ ಮೊದಲಾಗಿ ಹೇಳಿದೆ ನಾನು, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವ್ರ ಅಪಮಾನ ಆದಾಗ ನಾವೆಲ್ಲ ಕ್ಷಮಾಪಣೆ ಕೇಳೋದು, ನಾವೆಲ್ಲ ಅಪಮಾನ ನಾವೆಲ್ಲ ಕ್ಷಮಾಪಣೆ ಕೇಳೋದು. ಅದೇ ರೀತಿ ಈ ರೀತಿ ಯಾರಿಗೂ ಧಮಕಿ ಹಾಕಿ ಕ್ಷಮಾಪಣೆ ಕೇಳೋದು ಬೇಡ. ದಯಮಾಡಿ ಆ ಕ್ಷಮಾಪಣೆಗೆ ನಾವು ಅರ್ಹರಿದ್ದೀವಿ. ನನ್ನ ಹೆಸರು ಚನ್ಕೇಶ್ವರ ಅಂತ, ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ.